ಭಕ್ತಿಯಲ್ಲಿ ಪ್ರಹ್ಲಾದ, ನೀತಿಯಲ್ಲಿ ಚಾಣಕ್ಯ, ದಾಸರಲ್ಲಿ ಹನುಮಂತ, ಸಿದ್ಧರಲ್ಲಿ ಅಭಿಷಿದ್ದನ ಪಾದಕ್ಕ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಯನ್ನ ಹೇಳಿ ಹೇಳಿ ಪುಣ್ಯಾತ್ಮರೇ. ಏನಾಗೈತ್ರಿ ಸರ? ಮಹಾತ್ಮರು ಒಂದು ಮಾತನ್ನ ಹಿಂಗೆ ಹೇಳ್ತಾರ. ಏನ್ ಹೇಳಿದ್ರು ಮಾತಾ? ಗಿರಿ ಶೃಂಗಾರಂ ಮಯೂರ, ವನ ಶೃಂಗಾರಂ ಕೋಗಿಲ, ಹೌದು. ದಳ ಶೃಂಗಾರಂ ಕುಂಜರ, ಸಭಾ ಶೃಂಗಾರಂ ಪಂಡಿತ ಅಂತ ಹೇಳಿದ್ರು. ಹಿಂಗಂದ್ರೆ ಏನ್ರಿಪ್ಪ? ಬೆಟ್ಟದೊಳಗ ನವಿಲ ಕುಣಿದ್ರ ಚಂದ ಕಾಣಿಸ್ತದ, ವನದೊಳಗ ಕೋಗಿಲ ಹಾಡಿದ್ರೆ ಚಂದ ಕಾಣಿಸ್ತದ. ಹೌದು. ರಾಜ ತನ್ನ ರಾಜವಾಡ್ಯದಿಂದ ಹೊರಗೆ ಬರಬೇಕಾದ್ರ ಆನಿ, ಅಂಬಾರಿ, ಒಂಟೆ, ಕುದುರೆ ಸಾಲಿದ್ರ ರಾಜಾಗ ಸೋಬಿ ಬರ್ತದೆ. ಹೌದು. ಇಂಥ ಸತ್ಯಸಂಗ ನಡೆದಾಕರ ಇಂಥ ಶರಣರು, ಪಂಡಿತರು, ಹಿರಿಯರ ಕುತ್ರ ಸಂಘಕ್ಕೆ ಶೋಭೆ ಬರ್ತದೆ. ಹೌದು. ಒಳ್ಳೆಯ ಇವತ್ತು ಮಣಂಕಲ್ಗಿ ಗ್ರಾಮದೊಳಗ ಏನಾಗ್ಯದ್ರಪ್ಪ? ಹೊತ್ತ ಬುಡುಗುತ್ತನ ಹೆಂಗ ಸಭಾ ಕುಂಡಿರ್ತದ ನಮಗೂ ಅನಿಸುತ್ತಿಲ್ಲ. ಅನಿಸಿಲ್ಲ. ಎಲ್ಲಿ ನೋಡಿಲ್ವಿ ಇಂತ ಸಭಾ ನಾವು ಎಲ್ಲಿ ನೋಡಿಲ್ಲ. ಇಟ್ಟು ಗಟ್ಟಿ ಕುತ್ತದ ಸಭಾ. ಯಾಕ? ಸತ್ಯಶುದ್ಧರ ಶಿವಸ್ಥಾನದ ಹಂಬಲ. ಹೌದು. ಆಕಳ ಕರ ಹಾಲು ಕುಡಿಬೇಕಾದ್ರೆ ಕರ ಯಾವಾಗ ಬಿಡ್ತದ ಅಂತೇಳಿ ಧಡಪಡಿಸ್ತಿರ್ತದ. ಹೌದು. ಹೌದು. ಆಕಳ ಕಡೆ ಹೋಗ್ಲಾಕ ಹಂಗ ಒಬ್ಬೊಬ್ಬರ ಕಲಾವಿದರ ಬಾಯಿ ಒಳಗೆ ಏನು ಮಾತು ಬರ್ತಾವನ್ನೋದು ಅಟ್ಟ ಚಂದ ನೀವು ಅನಿಸ್ಲಾತ್ತೀರಿ. ಖರೆ ನಮ್ಮ ಅವುಗಳೇ ಒಂದ್ ಜರ ದಂಗ ಮಾಡ್ಲಕತ್ಯಾರ. ದಂಗ ನಡೆದಾದ್ರೆ ಅವ್ರದ್ದು ಇರ್ಲಿ. ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ನಿಮಗೆ ತುರ್ಕ್ಯಾರ ಕರೆ ನೀವು ನಾ ಹಿಂಗೆ ಮಾಡತ್ರಿ ಅವ. ಯಾಕಂದ್ರ ಅವ್ರ ಪದ್ಧತಿನೇ ಹಂಗದ. ಹೌದು. ನೋಡ್ರಿ, ಈಗ ಗಂಡ ಮಕ್ಳು ನಾವು ನೀವು ಜಗಳಾಡ್ತಿರ್ತೇವ್. ಜಗಳ ಇರ್ತಾವ. ಮನ್ಯಾಗ ಗಂಡ ಮಕ್ಳು ಜಗಳಾಡ್ಬೇಕಾದ್ರೆ ಇದ್ರ ಬದ್ರ ನಿಂತು ಜಗಳಾಡ್ತೇವ್. ಖರೆ ಇಲ್ಲಿ ಕುತ್ತ ನೋಡ್ರಿ ನಮ್ ಪಾರ್ಟಿ ಹ್ಯಾಂಗ ಜಗಳ ಅವಾಗರು. ಇವ್ರು ಮನ್ಯಾಗ ಜಗಳಾಡ್ಬೇಕಾದ್ರೆ ಹೆಂಗ್ ಜಗಳಾಡ್ತ ಗೊತ್ತೇನ್ರಿ? ಹ್ಯಾಂಗ್ರಪ್ಪ? ಡೈರೆಕ್ಟ್ ಮಾತಾಡಲ್ಲ ಅವ್ರು. ಅವರು ಒಬ್ಬರ ಮೇಲೆ ಹಾಯಿಸಿ ಒಬ್ಬರಿಗೆ ಬೈತಾರ. ಯಾಶಿ 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 ಮಾತಾಡೋ ಚಟ ಇವ್ರಿ. ಮನ್ಯಾಗ ಅತ್ತಿ ಸೊಸಿಗೆ ಬೈತಿರತ್ರಿ. ಹೆಂಗ್ರಿ? ಡೈರೆಕ್ಟ್ ಬೈತಿದ್ಲಕ್ಕಿ. ಹೆಂಗ್ ಬೈತಿರು? ಕೈನ ಹಾಂಟೆ ಅಂತ ನಮ್ಮ ಮನ್ಯಾಗ ನಾ ತಂದದ್ದು ನಾಯಿ ನನಗೆ ಕರ್ಗುರು ಮಾಡತ್ತ ಅಂದ್ರತ್ರಿ. ಹೌದು. ಹೌದು. ಅತ್ತಿ ಸೊಸಿಗೆ ಹಿಂಗ ಅಂದಳು. ಸೊಸಿನ ಬೆರಕಿದಳು. ಏನಂತರು ಸೊಸಿ? ಸೊಸಿ ತಿಳ್ಕೊಂಡಳು ಈ ಮದುವೆ ನನಗೆ ಬೈಲತ್ತದ್ರಿ. ಸೊಸಿ ನಡಿಬೇಕ್ರಿ. ಏನಂದ್ರು? ಈಕಿ ನಾಯಿ ಮೇಲೆ ಹಾಕಿ ಬಂದ್ರೆ ಸೊಸಿ ಬೆಕ್ಕಿನ ಮೇಲೆ ಹಾಕಿ ಬಂದ್ರ. ಏನಂತ? ನಮ್ಮ ಮನ್ಯಾಗ ಒಂದು ಹಳಿ ಬೆಕ್ಕದ್ರಿ. ಹಳಿ ಬೆಕ್ಕ ಒಂದು ತುತ್ತ ಹಾಕನಾಡ ತಿಂದು ಸುಮ್ಮ ಕುದುರ್ದು ಬಿಟ್ಟು ಸುಮ್ಮಿ ಆ ಗಡಿಗೆ ಮತ್ತಿ ಹಾಕ್ಲಿ, ಈ ಗಡಿಗೆ ಮತ್ತಿ ಹಾಕ್ಲಿ, ಆ ಗಡಿಗೆ ಮತ್ತಿ ಹಾಕ್ಲಿ, ಇದಕ್ಕೆ ಮಡಿಚು ಮಣ್ಣರಿಗೆ ಕೊಡ್ಲಿ ಆದಳತಕ್ಕೆ. ಹೌದು. ಹೌದು. ಹಿಂಗ ಜಗಳ ನಡೀತಾವ ಇವ್ರು ಇಬ್ರು ಮಾತಾಡುದು. ಹೊರಗೆ ನಿನ್ನಂತ ಮಗ ಬಂದು ನಿಂತು ಕೇಳ್ದ. ಏನಂದವ? ಅವ ಅಂದ, ಇವು ನಡೆಸ ಒಳಗ ಕಾಯಕಂದಿವು. ಅತ್ತಿದ ಸೊಸಿಗೆ ಸೇರಿಕಿಲ್ಲ, ಸೊಸಿದ ಅತ್ತಿಗಿಲ್ಲ. ಹೌದು. ಇವ ಏನ್ ನಡಿಬೇಕ್ರಿ? ಹೊರಗೆ ಬಂದು ಏನಂತಾರ? ನಮ್ಮ ಮನೆಗೆ ಒಂದು ಎರಡು ಹೆಗಣ ಹತ್ತವ್ರಿ. ಹೆಗಣ ರಾತ್ರಿ ಹೆಗಣ ಕರ ಕರ ಕೆದ್ರೆ ನಮ್ಮ ಮನೆಯಲ್ಲಿ ಹಾಕಿ ಹೊಡ್ಲತ್ತ ಒಂದತ್ತು. ಹೌದು. ಹೌದು. ಹಿಂಗ ಹೆಣ್ಮಕ್ಳದು ಹೌದು. ಬೈದಾಡ ಪದ್ಧತಿ ಇರ್ತದ. ಇರ್ಲಿ. ಜನ ನಕ್ರಿ ಅಂದ್ರೆ ನಿಮ್ದು ಒತ್ತಿ ಮೇಲೆ ಉಲ್ಲಾಸ ಬರ್ತದ, ಮತ್ತೆ ಕೇಳಂಗ ಆಗುತ್ತದ. ಹೌದು. ಅದಕ್ಕ ಏನಾತ್ರಿ? ಒಳ್ಳೆಯ ಕಲಾವಿದರು, ನಮ್ಮ ವಿದ್ವಾಂಸ ಕಲಾವಿದರು ಏನ್ ಮಾತಾಡಿದ್ರು? ತಮಗೆಲ್ಲರಿಗೆ ಹೌದನಪ್ಪಲೆ ಮಾತಾಡಿ ಹೋಗ್ಯಾರ. ನಾವು ಕೇಳಿದ್ದೆವು ಪ್ರಶ್ನೆ. ಏನ್ ಹೇಳಿದ್ರ ಅವಾಗ? ಅವರು ಉತ್ತರ ಕೊಟ್ರು. ಏನತ್ತ? ದೈವ ಕೊತ್ತು ಕಾಟ ಮಾಡ್ರಿ. ಬರೇ ಕಾಟ ಮಾಡುದು ನೀವು ಬರೀ. ಹುಲಜಂತಿ ಬಿಟ್ಟು ಕಿರದು ಎಲ್ರಿಪ್ಪ? ಈಗ ಸದ್ಯ ನುಡಿ ಆಗ್ತಾವ. ಹೌದು. ಭಾರತ ಹುಣ್ಣಿಮೆಗೆ ಎಲ್ಲಿ ಹತ್ತವ್ರಿ? ಉಂಬರಸಕ್ಕೂ ನುಡಿ ಆಗ್ತಾವ. ಹೌದು. ಅದ್ರ ಬೈತಲ್ ನಾವು ಕೇಳಿದೆವು. ಅವ್ರು ಏನ್ ಹೇಳಿದ್ರು? ಏನ್ ಹೇಳ್ರಪ್ಪ ಮಾತಾ? ಹೇಳಿದ್ರ ಅವರು ಅಲ್ಲಿ ಹೊಳ್ಳಿ ನೋಡಬೇಡ ಅಂತಿದ್ದ. ಹೊಳ್ಳಿ ನೋಡುವ ಸಮಯದೊಳಗ ಮಠ ಕಳಿತು. ಹೌದು. ಖರೆ ನಿಮಗ ನಾ ಕೇಳ್ತ ಏನತ್ತ? ಈಗ ಅಲ್ಲಿ ವರ್ಷಿಗೆ ನುಡಿ ಯಾರ ಮಾಳಿಂಗರಾಯನ ನುಡಿ ಎತ್ತಿರೋ ಮತ್ತೊಬ್ಬರದ ನುಡಿ ಎತ್ತಿರು? ಮಾಳಿಂಗರಾಯನ ನುಡಿ ಎತ್ತಿರ ನಾವು ನೀವು ಕೇಳಕ್ ಹೋಗ್ತೇವಿಲ್ರಿ? ಹೌದು. ಮತ್ ಇನ್ನೊಂದು ಮಾತಂದ್ರ ಅವರು ಏನಂದ್ರೆ ಮಾತಾ? ಬ್ಯಾಡ್ರ ಅಂಶ ನಿರ್ವಂಶ ಆಗಬಾರ್ದು ಅಂತ ಹೇಳಿ ಅವ್ರಿಗೆ ಒಬ್ಬನಿಗೆ ಬಿಟ್ಟಾನ. ಹೌದು. ನಮ್ಮ ಹೊನ್ನಪ್ಪ ಮಾಸ್ತರ್ ಅವರು ಬಹಳ ಶಾಣೆ ಅದಾರ. ಹೌದು. ನಾವು 2-3 ವರ್ಷದ ಹಾಡಿಕೆ ಮಾಡ್ತೇವೆ, ಅವ್ರೊಂದು 20 ವರ್ಷದ ಹಾಡಿಕೆ ಮಾಡ್ತಾರಪ್ಪ. ದೈವ ಕುತ್ತು ಬರೇ ಇದ್ರಾಗ ಮರ್ಮ ತಿಳ್ಕೋರಿ. ಎಂತ ಮರ್ಮ? ಬ್ಯಾಡರ ವಂಶ ನಿರ್ವಂಶ ಮಾಡಬಾರ್ದು ಅಂತೇಳಿ
ಅಂತೇಳಿ ಮಾಳಿಂಗರಾಯ ಬಿಟ್ಟ ಅಂತೇಳಿ ನೀವು ಹೇಳಿರಿ. ಇಲ್ಲಿ ದೈವ ವಿಚಾರ ಮಾಡ್ರಿ. ಏನತ್ತ? ಕಳ್ಳಕೌಟಿಗೆ ಒಳಗ ಬ್ಯಾಡ್ರಿ ಇಟ್ಟೆ ಇದ್ರು, ಜಗತ್ತದೊಳಗ ಬ್ಯಾಡ್ರಿ ಇದ್ರು. ಕಳ್ಳಕೌಟಿಗೆ ಬ್ಯಾಡ್ರಿ. ಎಲ್ಲಾರಿಗೆ ಮಾಳಿಂಗರಾಯ ಸಂಹಾರ ಮಾಡಿತ್ತಂದ್ರ ಜಗತ್ತದೊಳಗೆ ಎಲ್ಲಾರಿಗೆ ಸಂಹಾರ ಹತ್ತಿರನು ಬ್ಯಾಡ ರೋಷ ನಟ್ಟವ್ ಸತ್ತೇನ್ರಿ. ಆಗ್ತಿತ್ತಲ್ರಿ ಮಾತಿ ಹೆಂಗ ಮಾತಾಡ್ತೀರಿ ನೀವು? ಬ್ಯಾಡ ರೋಷ ನಿರ್ವಂಶ ಆಗಿ ಬರ್ತೇವೆ ಬಿಟ್ಟಂತ ನೀವು ಹೇಳಿದ್ರಿ. ಹೌದು. ಅಲ್ಲಿ ಬ್ಯಾಡ್ರಿಗೆ ಹೊಡೆದ್ರೆ ಜಗತ್ತದಾಗ ಎಲ್ಲರೂ ನಿರ್ವಂಶ ಆಗ್ತಿತ್ತು. ಹೇಳ್ರಿ ಮಾತಾ. ಮತ್ತೆ ಹೇಳಿದ್ರ ಅವ್ರು ಏನ್ ಹೇಳಿದ್ರಪ್ಪ ಮಾತಾ? ನಾವ್ 10 ಬ್ಯಾಳಿ ನಾವು ಅದೇವತ್ತೇಳಿ ಮಾಸ್ತರ್ ಪೋಸ್ ಕೊಟ್ಟಾನ. ಪೋಸ್ ಕೊಟ್ಟಿ ಅಂತ ಹೇಳ್ತಾರ ಅವರು. ಹೊನ್ನಪ್ಪ ಮಾಸ್ತರ್ ಅವ್ರ, ನೀವು ಈ ದಿನ ಬೆಕ್ಕಿರದ ಮನ್ಯಾಗ ಇಲ್ಲಿ ಲಾಗ್ ಹೊಡೆದಾಗ ಲಾಗ್ ಹೊಡ್ಕೊತ ಹೋಗಿರಿ. ಬೆಕ್ಕ ಬರ್ತದ್ರೆ ಇಲ್ಲಿ ಖಬರ್ ಆಗ್ತದ. ಹೌದು. ಇಲ್ಲಿ ತಿಳ್ಕೊರಿ ನೀವು. ಏನತ್ತ? ಬಹಳ ಕಡೆ ಹಾಡಿಕೆ ಮಾಡಿರಿ. ಹೌದು. ಬಹಳ ದೊಡ್ಡವ್ರಿದಿರಿ. ಹುಡುಗರು ಸಣ್ಣ ಅಂತೇಳಿ ಕಚಿಮಿಚಿ ಮಾತಾಡಬೇಡ್ರಿ. ಇದ್ದದ್ದು ಮಾತು ಇದ್ದಂಗ ಒಪ್ಕೋಬೇಕು. ನಾ ಪ್ರಶ್ನೆದ ಉತ್ತರ ಹೇಳಿದ್ರಿ, ಇದಕ್ಕೆ ಅಬ್ಜೆಕ್ಷನ್ ತೊಗೊಂಡ್ರು. ಏನತ್ರಿ? ಖರೆ ಅದ್ರಾಗ ಕೈ ಹಾಕಿದ್ರ ಅಳಿಗಾಡ್ಲಾಕ ಬಂದಿರಬಾರ್ದು, ಹಂಗ ಕೈ ಹಾಕಬೇಕು. ಸುಮ್ಮ ಮ್ಯಾಲ ಆಡಬಾರ್ದು. ನಡ್ಯಾಲ್ರ ಮ್ಯಾಗಿನ ಅವರ ಬಡ್ಡಿಗೆ ಹಚ್ಚಬೇಕು. ಹೌದು. ನಾ ಉತ್ತರ ಕೊಟ್ಟಿದ್ದ ಇದಕ್ಕೆ ಏನಂದ್ರಿ ಅವರು? ಏನಂದ್ರಿ ಅವರು? ಮಧುಗೋಡು ಮುತ್ತವ್ರೆ ಬರ್ದಾರ ಬಾಳಕಾದೇವಿಗೆ ವಚನ ಕೊಟ್ಟಾನ. ಹೌದು. ಬಾಳಕಾದೇವಿಗೆ ವಚನ ಕೊಟ್ಟಿಲ್ಲ ಅಂತೇಳಿ ನಾ ಹಿಂಗೆ ಅನ್ನೋದ್ ನೆನಪು. ಬಾಳಕಾದೇವಿಗೆ ವಚನ ಕೊಟ್ಟಾನ. ಹೌದು. ಪದ್ಮಾವತಿ ಆಗಿ ಹುಟ್ಟು ಬಂದಳಿ ನಾಗರಾಯಿಗೂಡು ವಚನ ಕೊಟ್ಟಾನ. ಹೌದು. ಮತ್ ಇದ್ರಾಗ ನೀವು ಹೊಳೆ ನೋಡಿ ಏನ್ ಕೇಳ್ದಂಗಾಯ್ತು, ಚಂದ ಹೇಳಿರ್ತದ. ಮತ್ತೆ ಹೆಂಗ್ ಹೇಳ್ಬೇಕ್ರಿ ಇವ್ರಿಗೆ? ಇನ್ನ ಹೆಂಗ್ ಹೇಳ್ಬೇಕ್ರಿ? ನಾ ಹೇಳುದ ಅನ್ಸರ್ 100ಕ್ಕೆ 100 ಸತ್ಯ ಅದ. ಹೌದು. ಇಲ್ಲಂದ್ರೆ ನೀವು ಇದು ಹಿಂಗೆ ಅಂತೇಳಿ ನೀವ್ ಹೇಳಿ ದೈವ ಆಳಿತೋರಿ. ಹೌದು. ಇರ್ಲಿ ಇರ್ಲ್ರಿ. ಇನ್ನು ಅವ್ರೊಂದು ಈ ಸಂದರ್ಭದೊಳಗೆ ನಮಗೊಂದು ಪ್ರಶ್ನೆ ಕೇಳ್ಯಾರ. ಏನ್ ಕೇಳ್ಯಾರಪ್ಪ? ಅರಿಕೇರಿ ಅರಮನಿ ಬೆವರಿಗೆ ಗುರುಮನಿ ಮಾಯ ಮಕಣಾಪುರ ಶಿವಸ್ಥಾನ ಗದ್ದಿ ಕಲ್ಲೂರು ಸಿದ್ಧನ ನುಡಿ ಕಲ್ಲು ಎಣಿನ ಮ್ಯಾಲ ಮ್ಯಾಣದ ಗೂಂಟು ಜಡದಂಗ ಗಾಣಿಮಿಣಿ ಅಂತೇಳಿ ಹೇಳ್ತಾರಪ್ಪ. ಕಲ್ಲೂರು ಕಡಿ ಮಠ ಅಂತ ನೀವು ಅತ್ತೀರಿ. ಅದರದ ಮುಂದ ಮಠ ಬೆಳದಾವೋ ಇಲ್ಲೋ ಅಂತ ಕೇಳ್ಯಾರಪ್ಪ. ಯಾವ ಸಮಯದೊಳಗ ಏನಾಗಿತ್ತು? ಮುಮ್ಮೆಟ್ಟು ಗುಡ್ದಾಗ 101 ಮಂದಿ ಧರ್ಮರ ಪಂಕ್ತಿ ಸಾಗಿತ್ತು. ಪಂಕ್ತಿ ಕೂಡಿತ್ತವಾಗ ಆ ಸಮಯದೊಳಗ ಬಟ್ಟಲ ಒಡಿಯನ ಅಮಂಗಳ ರೂಪ ನೋಡಿಕೆಂದ ಮಲ್ಲಾವಡಿಯ ಪಂತ್ಯಂತ ಎಬ್ಬಿಸಿ ಕಳಿಸದ. ಹೌದು. ಬಟ್ಟಲ ಒಡಿಯ ಅಳುವಂತ ಬಂದಕ್ಕಿರನ ಮುತ್ಯಾನ ತೊಡಿ ಮೇಲೆ ಕೂತು ಹೇಳ್ತಾನೆ. ಏನ್ ಹೇಳ್ತಾನ ಅವಾಗ? ಯಪ್ಪ ಮಲ್ಲಾವಡಿಯ ನನಗೆ ಅಪಮಾನ ಮಾಡ್ಯಾನ, ನಾ ಸಿದ್ಧರ ವಂಶದ ಅದಿನೋ ಇಲ್ಲೋ ಹೇಳಂದ. ಅವಾಗ ಏನಂತಾರ ಮುತ್ಯ? ಅವಾಗ ಮುತ್ಯ ಅಂಶದ ಮುತ್ತ ಹೇಳ್ತಾರ ಬಟ್ಟಲ ಒಡಿಯಾಗ. ಏನ್ ಹೇಳಿದ್ರಪ್ಪ? 101 ಮಂದಿ ಧರ್ಮರ ಒಳಗೆ ಹೆಚ್ಚಿನ ಚಾರ್ಜ್ ಕೊಡ್ತಾನೆ ನಿನಗ. ವರ್ಷಿಗೆ ಒಂದು ದಿವಸ ನುಡಿ ಮಾಡು. ಹೌದು. ನೀ ಏನು ನುಡಿತಿ ಆ ದಿವಸ ನೀನ್ ನುಡಿದಂಗೆ ಆಗ್ಲತ್ತೇಳಿ ಅಂಶದ ಮುತ್ಯ ಆಶೀರ್ವಾದ ಮಾಡದ. ಹೌದು. ಹೋಗು ತಳನಾಡಕ್ಕೆ ಹೋಗು. ತಳನಾಡಕ್ಕೆ ಹೋಗಿ ಕಿರಣ ವಾಸ ಮಾಡತ್ತೇಳಿ ಆಶೀರ್ವಾದ ಮಾಡದ. ಅಲ್ಲಿದು ಬಟ್ಟಲ ಒಡೆಯ ಸಾಗಿ ಕಿರಣ ತಳನಾಡಕ್ಕೆ ಬಂದ. ಹೌದ್ರಪ್ಪ. ಇಲ್ಲಿ ಲಾಸ್ಟಿಗೆ ಇವ್ರು ಕೇಳಿದ್ರು ನೋಡ್ರಿ. ಏನ್ ಕೇಳಿದ್ರಪ್ಪ? ಕಡಿ ಮಠ ಹೆಂಗೈತಂತ ಕೇಳಿದ್ರು. ಯಾವಾಗ ಬಟ್ಟಲು ಒಡಿಯ ಸಾಗಿ ಬಂದ ಅಲ್ಲಿ ಸ್ಥಾಪನಾ ಮಾಡಿದ್ ನೋಡು, ಅದ್ರ ಮುಂದ ಮಠ ನಮ್ಮೂ ಇಲ್ಲ. ಇಲ್ಲ ಒಂದು ಇಲ್ಲ. ಕಲ್ಲೂರ್ಕ ಕಡಿ ಐತಲ್ಲಿ, ಅದ್ರ ತೆಳಗಡೆ ಮಠ ಇಲ್ಲ, ಲಾಸ್ಟ್ ಮಠ ಅದು. ಅದು ನೀವ್ ಹೇಳ್ದಂಗ ಇಲ್ಲಿಗೆ ಮಠ ನಿಂತು ಮುಂದ ಮಠ ಅದೇನು ಹಿಂಗ ಅಲ್ಲವು. ಹಂಗಲ್ಲವ ಮಾತ. ಅರ್ಥ ತಿಳ್ಕೊರಿ. ಸಮಜೆತ್ತೋ ಬಾರಿಸೆ ಬಾರಿಕ ನೈ ಸಮಜೆತ್ತೋ ಮುಸಲ್ಸೆ ಬಡ ಅಂತ ಹೇಳ್ತಾರ. ತಿಳಿದ್ರ ಕೂದಲಕ್ಕಿಂತ ಸಣ್ಣದ, ತಿಳಿಲಿಕ್ಕೆ ಒಣಕಿಕ್ಕಿಂತ ಢಮ್ಮದ. ಹೌದು. ಕಲ್ಲೂರು ಕಡಿ ಮಠ ಅದ, ಅದ್ರ ತೆಳಗ ನಮ್ಮ ಅಂಶದ ಮುತ್ತನ ಮಠಗಳಿಲ್ಲ. ಇಲ್ಲ, ಅದಕ್ಕೆ ಕಡಿ ಮಠ ಅಂದಾರ. ಅಂದ್ರ ಇನ್ನೊಂದು ಮಾತು ಹೇಳುದು ಅವ್ರಿಗೆ. ಏನ್ರಿ ಮಾತ? ಅಂಶದ ಮುತ್ಯಾಗ ವರ್ಷಿಗೊಮ್ಮೆ ಅಲ್ಲಿ ನುಡಿ ಮಾಡ್ತಾರ. ನುಡಿ ಮಾಡುವ ಸಮಯದೊಳಗ ಕಲ್ಲೂರು ಬಟ್ಟಲ ಒಡೆಯ ಹೇಳ್ತಾನ. ಏನ್ ಹೇಳ್ತಾನ್ರಪ್ಪ? ಅರಿಕೇರಿ ಅರಮನಿ ಬೆವರಿಗೆ ಗುರುಮನಿ ಮಾಯ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಶುದ್ಧನ ನುಡಿ ಕಲ್ಲು ಏಣಿನ ಮ್ಯಾಲ ಮ್ಯಾಣದ ಗೋಟು ಜಡದಂಗ ಹಾರ್ಲಾಕ ಕಾಮನ ಬೋದಲ್ಲ, ತಿರುಗಲಾಕ ರಾಮನ ಬಾಣಲ್ಲ. ಏನ ಕೇಳುವುದಲ್ಲ, ತುದಗೈ ಹಿಡಿದು ಕೇಳ್ಬೇಡ, ಮುಂಗ ಹಿಡಿದು ಕೇಳಲೆ ಗಾಳಿಮಿಣಿ ಅಂತಾನ. ಹೇಳ್ತಾರಂತ ಮಾತ. ಇಲ್ಲಿ ಹೊನ್ನಪ್ಪಸ್ತರಿಗೆ ಹಂಗೆ ಹೇಳುದದ. ಅಂಶದ ಮುತ್ತನ ಮಠ ಮನೆಗೆ ಏನ ಕೇಳುದದ, ತುದಗ ಹಿಡಿದು ಕೇಳ್ಬೇಡ್ರಿ, ಮುಂಗ ಹಿಡಿದು ಕೇಳ್ರಿ. ಹೇಳಿ ಹೇಳಿದ್ರೆ 10 ರೂಪಾಯಿ ಅಳಬೇಡ್ರಿ. ಹೌದಾ? ಸುಮ್ಮ ಚಿಲ್ಲರ ಮಟ್ಟ ಮಾಡಲ್ಲ. ಇದು
ತಯಾರಾಗುತ್ತೆ ಇಂಥವ್ರ ಸಲುವಾಗಿ ಹೌದು. ಇರ್ಲಿ. ಏನಾತ್ರಿ? ನೀವು ಕೇಳಿದಂತ ಪ್ರಶ್ನೆದ ಉತ್ತರ ಹಿಂಗ ಅದ. ಆದ್ರಿ ಇದಕ್ಕೆ ಏನರೆ ಸುಮ್ಮನೆ ನೀವು ಅಲ್ಲ ಅಲ್ಲ ಅನ್ಕೊತ ಮಂದಿ ಕಣ್ಣಾಗ ಮಣ್ಣು ಹಾಕೋತ ಹೋಗುದಿಲ್ಲ. ಇದಕ್ಕ ಮತ್ತೊಂದು ಏನ್ ಬಲಿತ ಹೇಳ್ಬೇಕು. ಇತ್ತಂದ್ರೆ ನಮ್ಮದು ಒಂದು ಪದ್ಧತಿ ಅದ. ಖರೆ ಇತ್ತಂದ್ರೆ ಸಿದ್ಧಾಟಿಗೆ ದಕ್ಕಿ ತರುದಿಲ್ಲ. ಹೌದು. ಖರೆ ಇತ್ತಂದ್ರೆ ಖರೇನೆ ಅನ್ನೋದು. ಹಾ ನೀವು ಪೈಲಾದ ಉತ್ತರ ಹೇಳಿದ ಅದಕ್ಕೆ ಸತ್ಯ ಅಂತೇಳಿ ನಾವು ಒಪ್ಪಿಕೊಂಡಿದ್ದು. ಸತ್ಯನೇ ಹೇಳಿರಿ. ಒಪ್ಕೊಂಡದ್ರಿಪ್ಪ. ಎರಡನೇ ಉತ್ತರ ಸತ್ಯ ಇಲ್ಲ. ಹೌದು. ಇನ್ನೂ ವಿಚಾರ ಮಾಡ್ರಿ, ವಿಚಾರ ಮಾಡಿ ಹೇಳ್ರಿ. ಹೌದು. ಅದಕ್ಕ ಏನಾತ್ರಿ? ಬಹಳ ಮಾತಾಡೋದು ಬೇಡ. ಯಾವ ಹೊನ್ನಬೇವರಿಗೆ ಗ್ರಾಮವನ್ನ ಬಿಟ್ಟು ಏನಾಯ್ತು? ಒಯ್ಯಣ ಮುತ್ತಾಯಿ ಸೊಲ್ಲಾಪುರ ನಾಡಕ್ಕೆ ಹೆಂಗ ಬಂದ, ಹೆಂಗ ಸ್ಥಾಪನಾ ಆದಂತಕ್ಕಂಥದ್ದೊಂದು ಎರಡು ನುಡಿ ಚಾರ ಹಾಡ್ತೇವೆ. ನಾವೆಲ್ಲರೂ ಶಾಂತ ಚಿತ್ತದಿಂದ ಕುಂತು ಕೇಳ್ಬೇಕಾಗಿ ಕಳ್ಕೊಳ್ಳಿ ವಿನಂತಿ ಪುಣ್ಯಾತ್ಮ. ಹೌದು ಹೌದು.